ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿ ಟಿ ಫಲಿತಾಂಶಕ್ಕಾಗಿ ಮೇಯ್ನಾಗಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಫಲಿತಾಂಶ ದಿನಾಂಕದ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸಿ ಟಿ ಫಲಿತಾಂಶ ಯಾವಾಗ ಬರುತ್ತೆ ಅಂತ ಇಲ್ಲಿ ವಿದ್ಯಾರ್ಥಿಗಳು ನೋಡೋದಾದರೆ 30 ಮೇ, ನಿಮಗೆ 30 ಮೇಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ನ. ಇದು ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಆಫ್ಟರ್ 30 ಮೇ ಅಥವಾ 30 ಮೇ 30ನೇ ತಾರೀಕು ಮೇ ನಂತರ ನಿಮಗೆ ಆಫ್ಟರು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ನಮಗೆ ಗೊತ್ತಿರೋ ಹಾಗೆ PUC ಪರೀಕ್ಷೆ ಇಟ್ಟುದು ರಿಸಲ್ಟ್ ಬರಬೇಕಿತ್ತು, ಬಂತು. ನಂತರ ಎಲ್ಲ ಅನೌನ್ಸ್ಮೆಂಟ್ ಆಯಿತು. ಇನ್ನು ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆ ಮಾಡಬೇಕಾಗುತ್ತೆ. ಅಲ್ಲಿ 50% PUC ತಗೊಳ್ತಾರೆ, 50% CET ತಗೊಳ್ತಾರೆ. ಅದನ್ನು ಎರಡನ್ನೂ ಕೂಡ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆ ಮಾಡಿ ನಿಮಗೆ ರಿಸಲ್ಟ್ ಕೊಡ್ತಾರೆ. ಈಗಿಂದ ಹೇಳಿರೋ ಹಾಗೆ ಬೆಸ್ಟ್ ಆಫ್ ಟು ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರು. PUCದು 1 ಮತ್ತು 2 ಎರಡರಲ್ಲಿ ಯಾವ್ದು ಬೆಸ್ಟ್ ಬರ್ತಿದ್ರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಬರೋಬ್ಬರಿ 30,000 ವಿದ್ಯಾರ್ಥಿಗಳು, 30K ವಿದ್ಯಾರ್ಥಿಗಳು ತಮ್ಮ ರ್ಯಾಂಕಿಂಗನ್ನು ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಮೀನ್ಸ್ ತಮ್ಮ ಸ್ಕೋರನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನಂತರ ನಿಮಗೆ 30th ಮೇ 30ನೇ ತಾರೀಕು ಮೇಗೆ ನಿಮಗೆ ಇದು ಅಗ್ರಿಕಲ್ಚರ್ದು JKVK ಅದು ನಿಮಗೆ ಇದು ಬರುತ್ತೆ, ಏನಂದರೆ ರಿಸಲ್ಟ್ ಬರುತ್ತೆ. ಅದು ಫೈನಲ್ ರಿಸಲ್ಟ್ 30th ಮೇ ಬರುತ್ತೆ. ಅದು 10:30 ಅನ್ನೋ ಟೈಮಿಂಗ್ಸ್ ಹೇಳಿದೆ ಬರುತ್ತೆ. ಅದನ್ನು ರಿಸಲ್ಟ್ ಬಂದ ನಂತರ ನಿಮಗೆ ನೆಕ್ಸ್ಟು ಪ್ರಾಕ್ಟಿಕಲ್ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಫೈನಲ್ CET ರಿಸಲ್ಟ್ ಬರುತ್ತೆ. ಈಗ ಒಂದು ಇಂಪಾರ್ಟೆಂಟ್ ಡೇಟ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. 1ನೇ ತಾರೀಕು ಹೇಳಿದ್ದಾರೆ, 3 ಕೂಡ ಹೇಳಿದ್ದಾರೆ. ಇವೆರಡು ಇಂಪಾರ್ಟೆಂಟ್ ಡೇಟು. ಅಥವಾ ನಿಮಗೆ ಗೊತ್ತಿರೋಗೆ June 4 ಫಲಿತಾಂಶ ಬರುತ್ತೆ, ಬರೋ ಚಾನ್ಸಸ್ ಇಲ್ಲ. 5ನೇ ತಾರೀಕು ಅಥವಾ ನಂತರ ಆಫ್ಟರ್ 5 ಈ ಇಂಪಾರ್ಟೆಂಟ್ ಡೇಟ್ 1, 3, 5 ಅಥವಾ ಅದರ ನಂತರ ಮೇನ್ ಇಷ್ಟು ಇಂಪಾರ್ಟೆಂಟ್ ಡೇಟ್ಗಳನ್ನ ಇನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಮೇಯ್ನಾಗಿ ಒಂದು ಪೇಪರಲ್ಲಿ ಏನು ಕೊಟ್ಟಿದ್ರು ಅಂದರೆ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ CET ಫಲಿತಾಂಶ ಬರ್ತದೆ ಒಂದು ಪೇಪರಲ್ಲಿ ಕೊಟ್ಟಿದ್ರು. ಇನ್ನೊಂದು ಪೇಪರಲ್ಲಿ 1 ಅಥವಾ 3ನೇ ತಾರೀಕು ಫಲಿತಾಂಶ ಕೊಡ್ತೀವಿ ಅಂತ ಹೇಳಿದ್ರು. 1 ಅಥವಾ 3ನೇ ತಾರೀಕು ಪ್ರಾಬಬಲಿ ಮೇಯ್ನಾಗಿ ಎಕ್ಸ್ಪೆಕ್ಟ್ ಮಾಡೋದು 1 ಅಥವಾ 3ನೇ ತಾರೀಕು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಥವಾ ಬೇಡಪ್ಪ, ಟೆನ್ಷನ್ ಬೇಡ, ಲೋಕಸಭೆ ಚುನಾವಣೆ ಇದೆ, ಫಲಿತಾಂಶ ಬರ್ತಾ ಇದೆ, ಆಫ್ಟರ್ ಬರಲಿ, ಅದರ ನಂತರ ಬರಲಿ ಅಂದರೆ ನಿಮಗೆ 5ನೇ ತಾರೀಕು ನಾವು ಅಥವಾ 5ನೇ ತಾರೀಕು ನಂತರ ನಾವು ಈಸಿಯಾಗಿ ನಾವು ಫಲಿತಾಂಶ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಇಂಪಾರ್ಟೆಂಟ್ ಡೇಟ್ ವಿದ್ಯಾರ್ಥಿಗಳೇ. ತಲೆ ಕೆಡಿಸ್ಕೊಬಿಡಿ. ನಿಮಗೆ ಡೇ ಟು ಡೇಟ್ ಅಪ್ಡೇಟ್ಗಳನ್ನ ನಾವು ಡೈಲಿ ಕೊಡ್ತಾ ಹೋಗ್ತೀವಿ. ಏನಾದರೂ ಬದಲಾವಣೆ ಆದರೆ CET ಫಲಿತಾಂಶದ ಬಗ್ಗೆ ಏನಾದರೂ ಚೇಂಜಸ್ ಆದರೆ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.